This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಡೇಟಾ ಎಂಟ್ರಿ ಟೈಪಿಂಗ್ ವರ್ಕ್ ಆಗಿರುತ್ತೆ. ಮನೆಯಿಂದ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಎಕ್ಸಾಮ್ ಫೀಸ್ ಏನೂ ಇರೋದಿಲ್ಲ. ಜಸ್ಟ್ ನೀವು ಫ್ರೆಷರ್ಸ್ ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. PUC ಕಂಪ್ಲೀಟ್ ಆಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅವರು ಮೆನ್ಷನ್ ಮಾಡಿಲ್ಲ ನೋಟಿಫಿಕೇಷನಲ್ಲಿ. ಎಲ್ಲ ಡೀಟೇಲ್ಸ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಯಾರು ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಏನೇ ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಹಾಕಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ ಗಾಯ್ಸ್, ಇದು ಬಂದುಬಿಟ್ಟು ಅವರ ನೋಟಿಫಿಕೇಷನ್ ಆಗಿರುತ್ತೆ. ನಾನು ಕೊಟ್ಟಿರ್ತೀನಲ್ವ ಲಿಂಕ್, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆಲ್ರೆಡಿ 1802 ಜನ ಈ ಜಾಬ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಟೈಮ್ ಮಾತ್ರ ಇದಕ್ಕೆ 10 ಡೇಸ್ ಮಾತ್ರ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ ಸ್ನೇಹಿತರೆ. ಕನ್ಸಲ್ಟೆನ್ಸಿ ಗೋತ್ವಾಲ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಡೇಟಾ ಅನಾಲಿಸಿಸ್ ಅಂದರೆ ಡೇಟಾ ಎಂಟ್ರಿ ಬಗ್ಗೆ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು LGBT ಹತ್ರ ನೀವು ಫ್ರೆಷರ್ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅಬೌಟ್ ದಿ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಅವರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಗೋತ್ವಾಲ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಈಸ್ ಎ ಡೈನಾಮಿಕ್ ಆ್ಯಂಡ್ ಗ್ರೋಯಿಂಗ್ ಆರ್ಗನೈಸೇಷನ್ dedicated to providing exceptional services within its industry. We pride ourselves on fostering ಪ್ರೊಫೆಷ್ನಲ್ ಆ್ಯಂಡ್ ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಓದಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನಾನು ಶಾರ್ಟಾಗಿ ಎಲ್ಲ ಟ್ರೈ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇದು ಇಂಡಸ್ಟ್ರಿಯಲ್ಲೇ ಬೆಸ್ಟ್ ಸರ್ವಿಸ್ ಕೊಡ್ತಾ ಇರುವ ಕಂಪ್ನಿ ಆಗಿರುತ್ತಂತೆ. ಫಸ್ಟಾಗಿ ಬೆಳಿತಿರೋ ಒಂದು ಡೈನಾಮಿಕ್ ಆರ್ಗನೈಸೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರ ಆಫೀಸಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಷಯ ಏನಾದರೂ ಡೌಟ್ಸ್ ಇದ್ರೂ ಅವರು ತುಂಬ ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತಾರಂತೆ. ಮತ್ತು ಅವ್ರ ಟೀಮ್ ಎಲ್ಲ ಇರುತ್ತಂತೆ. ಪ್ರೊಫೆಷ್ನಲ್ಸ್ ಆಗಿರೋ ವರ್ಕ್ ಮಾಡೋ ಟೀಮ್ ಲೀಡರ್ಸ್ ಎಲ್ಲರೂ ಇರ್ತಾರಂತೆ. ಅವ್ರ ಜೊತೆ ಎಲ್ಲ ನೀವು ಕನೆಕ್ಟಾಗಿ ಕೆಲಸ ಮಾಡಬೇಕಾಗಿರುತ್ತೆ ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಅನ್ನೋದು ಕೊಡ್ತಾರಂತೆ ಕಂಪ್ನಿಯವರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡಿದ್ರೆ accurately enter and update into various databases and systems, maintain and management information systems reports, verify the accuracy and completeness of data before entry, organize and maintain physical and digital skills ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಡೇಟಾ ಎಂಟ್ರಿ ಬಗ್ಗೆ ಈಗ ಡೇಟಾ ಬೇಸ್ ಅನ್ನೋದು ಕೊಟ್ಟಿರ್ತಾರಂತೆ. ಅದನ್ನು ಸಿಸ್ಟಮ್ಸಲ್ಲಿ ನೀವು ಡೇಟಾ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗಿರುತ್ತಂತೆ. ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತಂತೆ. ರಿಪೋರ್ಟ್ಸ್ನೆಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಮತ್ತು ಮೈಂಟೈನ್ ಮಾಡಬೇಕಾಗಿರುತ್ತೆ. ಯಾವುದೇ ಡೇಟಾ ಎಂಟ್ರಿ ಮಾಡೋ ಮುಂಚೆ ಅದು ಕಂಪ್ಲೀಟಾಗಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಬೇಕಾಗಿರುತ್ತಂತೆ. ಡಿಜಿಟಲ್ ಫೈಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೀಟಾಗಿ ನೀವು ಆರ್ಗನೈಸ್ ಮಾಡಿ ಇಡೋದು. ಮ್ಯಾನೇಜ್ಮೆಂಟ್ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ರೆಗ್ಯುಲರಾಗಿ ರಿಪೋರ್ಟ್ಸ್ ಜನರೇಟ್ ಮಾಡಿ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಡೇಟಾಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡಬೇಕಾಗಿರುತ್ತೆ. ಈ ಥರನೇ ಸಿಂಪಲ್ ಆಗಿರುತ್ತೆ ವರ್ಕ್ ಸ್ನೇಹಿತರೆ. ನೆಕ್ಸ್ಟಲ್ಲಿ ಯಾರೇ ಆಗಲಿ ಮನಿ ಪೇ ಕೇಳಿದ್ರೆ ಮನಿ ಅನ್ನೋದು ಪೇ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡಿದ್ರೆ ಕೊಟ್ಟಿದ್ದಾರೆ. ಮತ್ತು ವರ್ಕ್ ಡೀಟೇಲ್ಸ್ ಎಲ್ಲ ನೋಡಿದ್ರೆ 5 ಡೇಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಜಾಬ್ ಲೊಕೇಶನಲ್ಲಿ ನೀವು ಆಲ್ ಪ್ಲೇಸಲ್ಲಿ ಲೊಕೇಟ್ ಆಗಿಲ್ಲ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತಲೇ ಕೊಟ್ಟಿದ್ದಾರೆ. ಮತ್ತು ಫ್ಲೆಕ್ಸಿಬಲ್ ಅವರ್ ಆಗಿರುತ್ತೆ. ನಿಮ್ಮ ಫ್ರೀ ಇದ್ದಾಗ ನೀವು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ. ಬಟ್ ಇದು 9 hours ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಓನ್ಲಿ 10 ಡೇಸ್ ಮಾತ್ರ ಟೈಮ್ ಇದೆ ಅಂತೆ. ಇಲ್ಲಿ ಕ್ವಿಕ್ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಲೈಕ್ ಕರೆಕ್ಟಾಗಿರುವ ಅಡ್ರೆಸ್, ಇಮೇಲ್ ಅಡ್ರೆಸ್, ಕರೆಕ್ಟಾಗಿರುವಂತಹ ನಂಬರ್ ಕೊಟ್ಟರೆ ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮ್ಗೆ ಅವರು ಹೈರ್ ಮಾಡ್ತಾರೆ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಸ್ನೇಹಿತರೆ ಜಾಬ್ ಡೀಟೇಲ್ಸ್. ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಜಾಬ್ಸ್ ನೀಡ್ಫುಲ್ ಇದೆಯೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.